ಲೋಕಸಭೆಯ ಅಖಾಡದಲ್ಲಿ ಮಾತಿನ ಯುದ್ಧ ಜೋರಾಗಿದೆ. ಮಾಜಿ ಆರೋಗ್ಯ ಸಚಿವ ಜೈಲಿಗೆ ಹೋಗ್ತಾರೆ ಎಂದ ಸಿಎಂ ಸಿದ್ದರಾಮಯ್ಯ. ಐಟಿ ಇಡಿ ಬಿಟ್ಟು ಬಿಜೆಪಿಯವರು ಎದುರಿಸುತ್ತಿದ್ದಾರೆ ಎಂದ ಡಿಕೆಸು. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಎಚ್ಡಿಕೆ ವ್ಯಂಗ್ಯ. ಈ ಸುದ್ದಿಗಳನ್ನು ನೋಡೋಣ ಲೋಕಕದನ ನ್ಯೂಸ್ ಟಾಪ್ 9 ನಲ್ಲಿ. ಕೋವಿಡ್ ಹಗರಣದ ಸಾಕ್ಷ್ಯಾಧಾರ ಸಿಕ್ಕಿದ್ದು ಸುಧಾಕರ್ ಜೈಲಿಗೆ ಹೋಗ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ. ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಚಿಕ್ಕಬಳ್ಳಾಪುರದಲ್ಲಿ ಮತಯಾಚಿಸಿದ ಸಿಎಂ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಗುಡುಗಿದಾಸಿದ್ದು, ಕೊರೋನಾ ವೇಳೆ ವೈದ್ಯಕೀಯ ಸಲಕರಣೆಗಳ ಖರೀದಿಯಲ್ಲಿ ಭಾರಿ ಲಂಚ ಹೊಡೆಯಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಆ ಕೊರೋನಾ ರೋಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂತ ವ್ಯವಹಾರಗಳಲ್ಲಿ ಲಂಚ ಹೊಡೆದ್ಬಿಟ್ಟು ಕೋಟಿಗಟ್ಟಲೆ ಲಂಚ ಹೊಡೆದ್ಬಿಟ್ರು. ಎಚ್ಡಿಕೆ ಹೇಳಿಕೆ ಅಸ್ತ್ರ ಮಾಡಿಕೊಂಡಿರೋ ಕಾಂಗ್ರೆಸ್ಗೆ ದಳಪತಿಗಳು ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಡಿಕೆ ಬ್ರದರ್ಸ್ ಬಾಲಕಿ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸಿಕೊಂಡಿದ್ದಾರೆ. ದಾಖಲೆ ಇದೆ ಅಂತ ಎಚ್ಡಿಕೆ ಕುಟುಕಿದ್ದಾರೆ. ನಮ್ಮ ಬಳಿಯೂ ದಾಖಲೆ ಇದೆ, ನೀವು ಎಲ್ಲೆಲ್ಲಿ ಬಂಡೆ ಹೊಡೆದಿದ್ದೀರಿ ಹೇಳ್ತೀವಿ ಅಂತ ಡಿಕೆ ಸುರೇಶ್ ಪಂಚ್ಕೊಟ್ಟಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನನ್ನನ್ನ ಕಲ್ಲು ಹೊಡೆದ್ರು, ಶಿವಕುಮಾರ್ನ ಕಲ್ಲು ಹೊಡೆದ್ರು ಅಂತ ಹೇಳ್ತಾರಲ್ಲ, ಅವ್ರ ಮನೆಯಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಕಲ್ಲು ಹೊಡೆದವ್ರೆ, ಎಲ್ಲೆಲ್ಲಿ ಕಲ್ಲು ಹೊಡೆದವ್ರೆ ಅಂತ ತೋರಿಸುವಂತ ಅಂದ್ರೆ ತೋರಿಸ್ತೀವಿ. ಚುನಾವಣಾ ಸಂದರ್ಭದಲ್ಲಿ ಐಟಿ ಇಡಿಯನ್ನ ಬಿಟ್ಟು ಬಿಜೆಪಿಯವರು ಎದುರಿಸುತ್ತಿದ್ದಾರೆ ಅಂತ ಸಂಸದ ಡಿಕೆ ಸುರೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸೋಲಿಸಲು ಬಿಜೆಪಿ ವಾಮಮಾರ್ಗ ಅನುಸರಿಸುತ್ತಿದೆ, ಈ ಬಗ್ಗೆ ದೂರು ನೀಡುವುದಾಗಿ ಹೇಳಿದ್ದಾರೆ. ಐಟಿ ಅಧಿಕಾರಿಗಳು ಬಂದು ನಿನ್ನೆ ಕೆಲವ್ರನ್ನ ಅಧಿಕಾರಿಗಳನ್ನ, ನಮ್ಮ ಮುಖಂಡರುಗಳನ್ನ ಬೆದರಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಮಂಡ್ಯದಲ್ಲಿ ರಾಹುಲ್ ಪ್ರಚಾರಕ್ಕೆ ಜೆಡಿಎಸ್ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರಾಹುಲ್ ಗಾಂಧಿಗೆ ಸಿಎಂ ಯಾರು, ಅಧ್ಯಕ್ಷರು ಯಾರು ಅನ್ನೋದೇ ಗೊತ್ತಿಲ್ಲ, ಇನ್ಯಾವ ಪ್ರಚಾರ ಮಾಡ್ತಾರೆ ಅಂತ ಟೀಕಿಸಿದ್ದಾರೆ. ಪಾಪ ಪ್ರಚಾರ ಮಾಡಿದ್ದಾರೆ, ಅದು ಅಧ್ಯಕ್ಷ ಯಾರು, ಮುಖ್ಯಮಂತ್ರಿ ಯಾರು ಅಂತಲೇ ಗೊತ್ತಿಲ್ಲ ಅವರಿಗೆ. ಕರ್ನಾಟಕದಲ್ಲಿ ಇನ್ಯಾವ ಪ್ರಚಾರ ಮಾಡೋಗಿದ್ದಾರೆ ತಿಳ್ಕೊಳ್ಳಿ. ಕಲಬುರಗಿ ಅಖಾಡದಲ್ಲಿ ಬಿವೈ ವಿಜಯೇಂದ್ರ, ಉಮೇಶ್ ಜಾಧವ್ ಪರ ಮತಬೇಟೆ ನಡೆಸಿದ್ರು. ಇದೇ ಹೊತ್ತಲ್ಲಿ ಪಿಎಸ್ಎ ಹಗರಣದ ಜಟಾಪಟಿ ನಡೆದಿದ್ದು, ಪಿಎಸ್ಎ ಹಗರಣದ ಆರೋಪಿಗಳ ಮನೆಗೆ ಬಿಜೆಪಿ ಅಭ್ಯರ್ಥಿ ಹೋಗೋ ಅನಿವಾರ್ಯತೆ ಏನಿತ್ತು, ಇದರ ಬಗ್ಗೆ ವಿಜಯೇಂದ್ರ ಉತ್ತರಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಕಿಂಗ್ ಪಿನ್ ಬಗ್ಗೆ ಸಚಿವರೇ ಉತ್ತರಿಸಬೇಕು ಅಂತ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ಅವ್ರ ಮನೆಯಲ್ಲಿ ಕೂತಿದಾರಲ್ಲ, ಇದು ಯಾಕೆ ಕೂತಿದ್ದಾರೆ, ಏನು ಅನಿವಾರ್ಯ ಇತ್ತು, ಅದ್ಬಿಟ್ಟು ಇವತ್ತು ವಿಜೇಂದ್ರ ಅವರು ಕಲಬುರಗಿಗೆ ಬಿಡೋಕ್ಕಿಂತ ಮುಂಚೆ ಹೇಳಬೇಕು. ಕಿಂಗ್ ಪಿನ್ ಮಂತ್ರಿಗಳು ಫಸ್ಟ್ ಉತ್ತರ ಕೊಡಲಿ, ಯಾವ ರೀತಿ ರೌಡಿಸಮ್ ಜಾಸ್ತಿ ಆಗಿದೆ ಅದಕ್ಕೆ ಅವ್ರು ಮೊದಲು ಉತ್ತರ ಕೊಡಲಿ, ಆಮೇಲೆ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತಾರೆ. ಮಂಡ್ಯ ಅಖಾಡಕ್ಕೆ ನಟ ದರ್ಶನ್ ಎಂಟ್ರಿ ಕೊಟ್ಟಿದ್ರು. ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತಬೇಟೆಯಾಡಿದ್ರು. ಮಳವಳ್ಳಿ ತಾಲೂಕಿನ ಹುಸ್ಕೋರು, ಟೀಕಿಹಳ್ಳಿ, ಟಿ ಕಾಗೇಪುರ, ಬೆಳಕವಾಡಿ, ಬಿಜಿಪುರ, ಸರಗೂರು ಸೇರಿದಂತೆ 17 ಗ್ರಾಮಗಳಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಈ ವೇಳೆ ಮಾತನಾಡಿದ ದರ್ಶನ್, ನಾನು ಪಕ್ಷದ ಪರ ಬಂದಿಲ್ಲ, ಅಭ್ಯರ್ಥಿ ಪರವಾಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಪಕ್ಷದ ಪರ ನಾನು ಬರಲ್ಲ, ಬರೋದು ಇಲ್ಲ, ಬರೀ ವ್ಯಕ್ತಿ ಪರ ಆಗ್ತದೆ. 20-30 ರೂಪಾಯಿ ಕೊಟ್ಟು ಕರೆಸಿಕೊಂಡು ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಕರೆಸಿಕೊಂಡು ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ, ಇಂಥವರ ಜೊತೆ ನಾನು ಚರ್ಚೆ ಮಾಡಬೇಕಂತ ಕುಮಾರಸ್ವಾಮಿ ಕೆಂಡಾಮಂಡಲರಾದ್ರು. ಯೌವನ ಇದ್ದಾಗ ಹೊರಗಡೆ ಹೋದ್ರೆ ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದೆಂಥದ್ದು ಹೇಳ್ಕೊಂಡವರಲ್ಲ. ಜಿ ಟಿವಿಲಿ ಇವರು ಹೆಣ್ಮಕ್ಳಿಗೆ ಗೌರವ ಕೊಡೋರಲ್ವಾ, ಏನೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇವತ್ತೇನೋ ಮಾಡಿದ್ರಂತಲ್ಲ, ಆ ಹೆಣ್ಣು ಮಕ್ಕಳ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ದೇಶ ಇಬ್ಬಾಗ ಆಗಬೇಕು ಅಂತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ನಮ್ಮ ಬಿಜೆಪಿಯಲ್ಲಿ ಲಕ್ಷ್ಮಣ್ ಸವದಿ ಅಂತ ಒಬ್ಬರಿದ್ರು, ಈಗ ಕಾಂಗ್ರೆಸ್ಗೆ ಹೋಗಿ ಜೈ ಶ್ರೀರಾಮ್ ಘೋಷಣೆ ಕೂಗಲು ಹಿಂದೇಟು ಹಾಕ್ತಿದ್ದಾರೆ. ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ, ಇವರಿಗೆ ದೇಶಭಕ್ತಿ ಇದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಸಿದ್ದರಾಮಯ್ಯ ಎಲ್ಲಿದ್ರು ಅವರನ್ನ ರಾಜಕೀಯಕ್ಕೆ ತಂದಿದ್ದು ಯಾರು ಅಂತ ಎಚ್.ಡಿ. ದೇವೇಗೌಡ ಸವಾಲು ಹಾಕಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ನಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯರನ್ನ ರಾಜಕೀಯಕ್ಕೆ ತಂದಿದ್ದು ಯಾರೆಂದು ಚರ್ಚೆ ಆಗಲಿ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಹೇಳಿದ್ದಾರೆ. ಈ ಸರ್ಕಾರ ಇರೋದಿಲ್ಲ. ಚುನಾವಣೆಯ ಮೊದಲ ಕೆಲವೇ ದಿವಸಗಳಲ್ಲಿ ಕರ್ನಾಟಕದ ಸರ್ಕಾರ ಹೋಗಲು ಶತಸಿದ್ಧ.